ಎಲ್ರಿಗೂ ನಮಸ್ಕಾರ. ಸೈಡ್ ಗಿಡೋ ಅಂದ್ರೆ ಸ್ಕ್ರೋಲ್ ಮಾಡ್ತಾರೆ ಬೋರ್ ಹೊಡಿಯಕ್ಕೆ. ನೀವು ಇಷ್ಟ ತನಕ ಹೇಳ್ತೀರ ಅವಾಗ ಸ್ಕ್ರೋಲ್ ಮಾಡಲ್ಲ ಅಂದ್ರೆ ಇರೋ ವಿಷಯ ಡೈರೆಕ್ಟ್ ನೋಡಿ. ಇವತ್ತು ನನ್ನ ತಮ್ಮನ ಡ್ಯಾನ್ಸ್ ಕ್ಲಾಸ್ ಓಪನ್ ಆಗ್ತಿದೆ. ಅಂದ್ರೆ ಓಪನ್ ಆಗಿದೆ ಆಲ್ರೆಡಿ. ಏನಾರು ಒಂದು ಹೇಳ್ತಾ ಇರ್ತಾನೆ. ಸರಿ, ಓಪನ್ ಆಗಿದೆಯಲ್ಲ, ವಿಡಿಯೋ ಹಾಕಿದ್ಯಾ? ಇಲ್ಲ, ಇನ್ನು ಹಾಕಿಲ್ಲ. ಅಮ್ಮ ಹೋಗಿ ನೋಡ್ಕೊ ಬನ್ನಿ. ಅಂದ್ರೆ ಬೆಳಗ್ಗೆನೆ ಪೂಜೆ ಆಗಿದೆ, ಇವಾಗ ಎದ್ದು ಓಪನ್ ಆಗಿದೆಯಾ. ಸರಿ, ಹೋಗಿ ನೋಡ್ಕೊ ಬನ್ನಿ. ಸೊ ಅದು ಬೆಳಗ್ಗೆ ಎದ್ದು ಪೂಜೆ ಏನಾಯ್ತಲ್ಲ, ಅದು ಇವಾಗ ಬರುತ್ತೆ ನೋಡಿ ಬೆಳಗ್ಗೆ ಏನಾಯ್ತು ಅಂತ. ಇವಾಗ ನೋಡಲ್ಲ, ಇವಾಗ ಹೋಗಿ ನೋಡ್ಕೊ ಬನ್ನಿ. ಎಲ್ಲಿ ಇಲ್ಲೇ ಇದೆ ಅಲ್ಲ. ಸರಿ, ಇವಾಗ ಪಕ್ಕ ಬರ್ತೇನೆ, ನೋಡ್ಕೊ ಬನ್ನಿ. ಟೈಮ್ ಬಂದು ಬೆಳಗಿನ ಜಾವ 6:30. ಸೊ ಯಾರ್ಯಾರು ಈ ನನ್ನ ವ್ಲಾಗ್ನ ಹಾಸನದಿಂದ ನೋಡ್ತಾ ಇದ್ದೀರಾ, ಹಾಸನದಲ್ಲಿ ನೋಡ್ತಾ ಇದ್ದೀರಾ, ಸೊ ಕಮೆಂಟ್ ಮಾಡಿ. ಯಾಕೆಂದರೆ ಈಗ ಎಟ್ ಪ್ರೆಸೆಂಟ್ ನಾನು ಹಾಸನದಲ್ಲಿದ್ದೀನಿ. ಸೊ ನನ್ನ ಬಾಮೈದನ ಡ್ಯಾನ್ಸ್ ಕ್ಲಾಸ್ ಓಪನ್ ಆಗ್ತಿರೋದು ನಮ್ಮ ಹಾಸನದಲ್ಲೇ. ಸೊ ಎಲ್ಲಿ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಸೊ ಈ ಜಾಗ ಯಾರ್ಯಾರು ನೋಡಿದ್ದೀರಿ, ಈ ಸ್ಕೂಲು ನಮ್ಮ ಹಾಸನದ ವಿಶ್ವೇಶ್ವರಯ್ಯ ಬಡಾವಣೆಯಲ್ಲಿರೋ ರಾಯಲ್ ಅಪೋಲೋ ಇಂಟರ್ನ್ಯಾಷನಲ್ ಸ್ಕೂಲ್ ಇದು. ಸೊ ಈ ಸ್ಕೂಲ್ ಇದು ಕರೆಕ್ಟಾಗಿ ಎದುರುಗಡೆನೇ ಡ್ಯಾನ್ಸ್ ಕ್ಲಾಸು ಓಪನ್ ಆಗಿರೋದು. ಸೊ ನೋಡಿ, ಗರುಡ ಡ್ಯಾನ್ಸ್ ಸ್ಟುಡಿಯೋ ಅಂತ. ಸೊ ಕರೆಕ್ಟಾಗಿ ವಿಶ್ವೇಶ್ವರಯ್ಯ ಬಡಾವಣೆ ಏನಿದೆ ನೋಡಿ, ರಾಯಲ್ ಅಪೋಲೋ ಸ್ಕೂಲ್ ಎದುರುಗಡೆನೇ ಈ ಸ್ಕೂಲ್ ಬರುತ್ತೆ. ಡ್ಯಾನ್ಸ್ ಕ್ಲಾಸ್ ಒಳಗೆ ಆಲ್ರೆಡಿ ಪೂಜೆಗೆ ರೆಡಿ ಮಾಡ್ತಾಯಿದ್ದಾರೆ. ಸೊ ಕಂಪ್ಲೀಟಾಗಿ. ಸೊ ಇಲ್ಲೊಂದು ಬೋರ್ಡ್ ಹಾಕಿದ್ದಾರೆ ನೋಡಿ. ಸೊ ನೋಡಿ, ಗರುಡ ಡ್ಯಾನ್ಸ್ ಸ್ಟುಡಿಯೋ, ಏರೋಬಿಕ್ಸ್ ಆ್ಯಂಡ್ ಡ್ಯಾನ್ಸ್ ಸ್ಟುಡಿಯೋ ಇದು. ಸೊ ಒಳಗೆ ಎಂಟ್ರಿ. ಸೊ ಪೂಜೆಗೆಲ್ಲ ಸಿದ್ಧತೆ ಆಗಿದೆ, ತೋರಿಸ್ತೀನಿ ನೋಡಿ. ಸೊ ಇವನೇ ಡ್ಯಾನ್ಸ್ ಕ್ಲಾಸ್ ಓನರು, ಪಕ್ಕದಲ್ಲಿರೋಳು ಅವನ ಹೆಂಡ್ತಿ ಕ್ಯಾಶಿಯರ್. ದೂರ ಹೋಗೋಣ, ತಲೆಗೊಡಿತಾನೆ ಇಲ್ಲಾಂದ್ರೆ. ಇಲ್ಲಿ ಬೋರ್ಡಿಗೆ ತುಳಸಿ ಹಾರ ಹಾಕಬೇಕಿತ್ತು, ಅದಕ್ಕೆ ಇಲ್ಲಿ ನೋಡಿ ಹರಸಾಹಸ ಮಾಡ್ತವನೆ. ಇದತ್ತವನೆ ಏನೋ ಏಣಿ ಹತ್ತಬೇಕು, ಮೇಲೆ ಹತ್ತಕ್ಕೆ ಹಿಂಗತ್ತವ ನೋಡಿ. ಕೆಳಗಿಂದ ನೋಡ್ರೆ ಅಷ್ಟೆ. ಆ ಹೂ ಹೆಂಗೆ ಹಾಕಿದಾರೆ ಹಂಗೆ. ಸೂಪರ್. ಇಳಿತವನು, ನಿಧಾನಕ್ಕೆ ಇಳಿತಾನೆ. ಪಂಚ ಸಿಗಿ ಹಾಕೊಂಡು ಬಿಚ್ಚ ಹಾಕಿದೆ, ಹುಷಾರು. ಹಿಂಗೆ ಅದು ಹಣ್ಣಿನ ಜ್ಯೂಸ್ ಮಾಡ್ಕೊಳ್ಳಿ. ಕ್ಯಾಶಿಯರ್ ಪಾವನಿ ಬನ್ನಿ ಎಲ್ಲರೂ ನೀವು. ಸೊ ನೋಡೋದ್ರಲ್ಲ ಪೂಜೆ ಎಲ್ಲ ಹೇಗಾಯಿತು ಅಂತ. ಹಾಗೆ ಇನ್ನೊಂದು ವಿಷಯ, ಏನು ಗಾಗಲೆಲ್ಲ ಹಾಕೊಂಡು ಏನು ಸ್ಟೈಲೆಲ್ಲ ಮಾಡ್ತವನೆ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ಆ್ಯಕ್ಚುಲಿ ಇದಕ್ಕೊಂದು ರೀಸನ್ ಇದೆ. ಸ್ಟೈಲ್ಗೆ ಇಲ್ಲ ಅಂತ ತಪ್ಪಾಗೆಲ್ಲ ತಿಳ್ಕೊಳಕ್ಕೆ ಹೋಗ್ಬೇಡಿ. ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ನಾನು ಸ್ಟೈಲ್ ಮಾಡೋಕ್ಕೇ ಕನ್ನಡಕ ಹಾಕೊಂಡಿದ್ದು. ಹೇಗೆ ಕಾಣಿಸ್ತಾ ಇದ್ದೀನಿ, ಚೆನ್ನಾಗಿ ಕಾಣಿಸ್ತಿದ್ದೀನಿ. ಸೊ ನೋಡಿದ್ರಲ್ಲ ಪೂಜೆ ಎಲ್ಲ ಹೇಗಾಯಿತು ಅಂತ. ಪೂಜೆ ಎಲ್ಲ ಚೆನ್ನಾಗೈತೆ. ನೋಡಿದ್ರೆ ನೀನು ಕನ್ನಡಕ ನೋಡೋಕ್ಕಾಯ್ತಿರ್ಲಿಲ್ಲ ಬಿಡು, ನೀನು ಕನ್ನಡಕ ಹಾಕದಿದ್ರು ನೋಡೋಕ್ಕಾಗಲ್ಲ. ಅಲ್ಲೋಡಿ, ನನ್ನ ಮಗಳ ಜೊತೆ ಹೆಂಗೆ ಆಟ ಆಡ್ತಾವನೆ. ದಿನಾಗಲೂ ಒಂದು ಕಮ್ಮಿ ಅಂದರು, ತುಂಬ ಕಡಿಮೆ ಅಂದರು ಒಂದು ಅರ್ಧ ಗಂಟೆ ಆಟ ಆಡ್ತಾ ಇರ್ತಾನೆ. ಸರಿ, ಗೊಂಬೆ ಕೆಟ್ಟಿ ಇಲ್ಲಿ ಚೋಚು ಮಾಡು ಬಂಗಾರಿ, ಬರ್ತೀನಿ. ಮುದ್ದು ಗೊಂಬೆ ಹಿಂಗೆ ನೋಡು, ನಿಮ್ಮಪ್ಪ ಹೆಂಗೆ ಬಿಟ್ಟೋಗುತ್ತೆ. ನಮ್ಮಪ್ಪ ಕರೆದ್ರೆ ಜವಾಬ್ದಾರಿ ಇಲ್ಲ. ಒಳ್ಕಟ್ಲು ನಿಜ ಮುದ್ದು, ನಾನು ಮಾಡಿಲ್ಲ. ನಿಜ ಒಳ್ಕೊಂಡ್ಲು. ಪ್ರಾಮಿಸ್ ಬೇಕಾದ್ರೆ ಮಾಡಿ ನೋಡು. ಗೊಂಬೆ ಇಷ್ಟು ದಿನ ಟ್ರೈ ಮಾಡ್ತಾ ಇದ್ದೀನಿ. ತಾಳು ನೋಡ್ತೀನಿ. ನಿಜ ನಾನು ಮಾಡಿಲ್ಲ. ಗೊಂಬೆ ಓನಮ್ಮ, ಮುದ್ದು ನನ್ನ ಮರ್ಯಾದೆ ತೆಗಿಬೇಡ ಕಡೆ ಪಪ್ಪನ ಮುಂದೆ. ನೀ ಮಾಡ್ದೆ ತಾನೆ, ನೋಡು
ನೋಡು ಒಳಕಳೆ ಮುದ್ದು ಅಮ್ಮನ ಮರ್ಯಾದೆ ತೆಗಿದ್ಯಾ ನೋಡು. ನೋಡು ನಾನು ಹೇಳಿ ತಾನೆ ಆಕ್ಚುಲಿ ಎಷ್ಟು ತಿಂಗಳಿಂದ ಬೇಬಿ? ಒಂದು ತಿಂಗಳು ಕಮ್ಮಿ ಅನ್ಸುತ್ತೆ. ಒಂದು ತಿಂಗಳಿಂದ ಟ್ರೈ ಮಾಡ್ತಿದ್ದೆ. ಒಂದು ತಿಂಗಳಿಂದ ನಾವು ಒಳ್ಕೊಳ್ಳೋದಲ್ವಾ ಇದಕ್ಕೆ, ಒಳ್ಕೊಳ್ಳೋದು ಒಳಗ್ಸಿ ಕಷ್ಟಪಟ್ವಿ. ಗೊಂಬೆ ಇವತ್ತು ಚೇಂಜ್ ಬೇಬಿ ಚೇಂಜ್. ಏನ್ ಚೇಂಜ್ ಅಂದ್ರೆ ಈಗ ತಮ್ಲೈನ್ ನಿನ್ ತಮ್ಮನ್ ಡ್ಯಾನ್ಸ್ ಕ್ಲಾಸ್ ಅಲ್ಲ, ನನ್ ಮಗಳು ಒಳ್ಕೊಂಡ್ಲು ಅನ್ನೋದೇ ತಮ್ಲೈನ್ ಚೇಂಜ್. ಸುಮ್ಮನೆ 2 ಹಾಕಿದ್ರೆ ಸರಿ. ಒಳ್ಕೊಬಿಟ್ಲು ಸರಿ ಬಿಡು, ದೊಡ್ಡದಾಗಿ ನನ್ನ ಮಗಳು ಒಳ್ಕೊಂಡು ಅಂತ ದೊಡ್ಡದಾಗಿ ಹಾಕ್ತೀನಿ. ಸೈಡಲ್ಲಿ ನಿಂತ ನಾನು ಬಾಮೈದನ್ ಡ್ಯಾನ್ಸ್ ಕ್ಲಾಸ್ ಓಪನ್ ಅಂತ ಹಾಕ್ತೀನಿ. ಓಕೆ, ನಾನು ಡ್ಯಾನ್ಸ್ ಕ್ಲಾಸ್ನ ತೋರಿಸ್ತೀನಿ, ಹಾಗೆ ಡ್ಯಾನ್ಸ್ ಕ್ಲಾಸ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದಲ್ಲ. ಸೊ ಒಳಗಡೆ ಎಂಟ್ರಿ ಆಗೋಣ. ಈಗ ಇದು ಒಳಗಡೆ, ಇದು ಮೇಯ್ನ್ ಎಂಟ್ರೆನ್ಸ್ ಇದು. ಸೊ ಇದೇನಿದೆ ಅಲ್ಲ, ಇದು ಆಫೀಸ್ ರೂಮ್ ಇದು. ಓಕೆ, ಆಫೀಸ್ ರೂಮ್ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ಕ್ಯಾಶ್ ಟೇಬಲ್ ಆಗಿರೋದು, ಇಲ್ಲಿ ಟ್ರೋಫೀಸ್ಗಳು. ಆ್ಯಕ್ಚುಲಿ ಟ್ರೋಫೀಸ್ ಬಗ್ಗೆನೂ ಮಾತಾಡಬೇಕು. ಸೊ ಡ್ಯಾನ್ಸ್ ಕ್ಲಾಸ್ ಇದು ಎಂಟ್ರಿ ಇದು. ಸೊ ಓಕೆ, ಡ್ಯಾನ್ಸ್ ಕ್ಲಾಸ್ ಓನರ್ ಇಲ್ಲೇ ಇದ್ದಾರೆ ಒಳಗೇನೆ. ನೀನೇನೋ ಮಾಡ್ತಿದ್ಯಾ? ಸುಮ್ಮನೆ ಕೂತ್ಕೊಂಡಿದ್ಯಾ? ಏನು ಓಕೆ, ಇಲ್ಲಿ ನೋಡಿ ಪೇಂಟಿಂಗ್ಸ್ ಎಲ್ಲ ಹೆಂಗೆ ಮಾಡಿದ್ದಾರೆ ನೋಡಿ. ಸೊ ಇದು ಎಂಟ್ರೆನ್ಸ್, ಡ್ಯಾನ್ಸ್ ಕ್ಲಾಸ್ ಎಂಟ್ರೆನ್ಸ್ ಆಗ್ತಿದ್ದಂಗೆ ಟೋಟಲಾಗಿ 1 2 3 4 5 6 ಮಿರರ್ಗಳಿದೆ. ಸೊ ಆ ಥರ 25 ಅಡಿ ಬರುತ್ತೆ ಇದು. ಹಿಂಗೆ ಉದ್ದನೂ ಅಷ್ಟೇ 20 ಅಡಿ ಏನೋ ಬರುತ್ತೆ. ಟೋಟಲಾಗಿ ಇಷ್ಟು ಡ್ಯಾನ್ಸ್ ಕ್ಲಾಸ್ ಇದೆ, ಕಂಪ್ಲೀಟ್ ವಿಶಾಲವಾಗಿದೆ. ಇಲ್ಲಿ ನೋಡಿ ಅಪ್ಪು ಸರ್ದು ಪಿಕ್ ಹಾಕಿರೋದು, ಇಲ್ಲಿ ಮೈಕಲ್ ಜಾಕ್ಸನ್ದಾಗಿರ್ಬೋದು. ಇದು ಕಂಪ್ಲೀಟು ವಾಲ್ ಪೇಂಟಿಂಗ್ ಅಲ್ಲಪ್ಪ ಅವನದು. ಓಕೆ, ವಾಲ್ ಪೇಂಟಿಂಗ್ ಮಾಡಿಸಿರೋದು ಇದು. ಸೊ ಇದು ಡ್ಯಾನ್ಸ್ ಕ್ಲಾಸು. ಸೊ ಡ್ಯಾನ್ಸ್ ಕ್ಲಾಸ್ ಇದ್ದಲ್ಲಿ ಏನೇನಿದೆ ಅಂತ ಹೇಳ್ತೀನಿ ನೋಡಿ. ಸ್ಪೀಕರ್ ಇದೆ, ಕೆಳಗಡೆ ಫ್ಲೋರ್ ಮ್ಯಾಟ್ ಮಾಡಿಸಿರೋದು, CC ಕ್ಯಾಮ್ರಾ 4 ಕಡೆನೂ CC ಕ್ಯಾಮ್ರಾ ಇದೆ. ಸೆಕೆ ಆದರೆ ಎಕ್ಸಾಸ್ಟ್ ಫ್ಯಾನು, ಇನ್ನು ಸೆಕೆ ಆದರೆ ಫ್ಯಾನು. ಎಲ್ಲೈತೆ ಫ್ಯಾನು? ಇಲ್ಲೈತೆ. ಟೋಟಲ್ ಇಷ್ಟು ಫೆಸಿಲಿಟೀಸ್ಗಳು ಇದ್ದಾವೆ ಇಲ್ಲಿ. ಆರಾಮ್ಸೆ ಬಂದು ಜಾಯ್ನ್ ಆಗ್ಬೋದು. ಹಾಸನದಲ್ಲಿ ಯಾರ್ಯಾರು ಇದ್ದೀರಾ ಬಂದು ಜಾಯ್ನ್ ಆಗ್ಬೋದು. ಪವನ ಬೈಲ್. ಸೊ ನೆನಪಿದೆ ನಿಮಗೆ ಡ್ಯಾನ್ಸ್ ಫೀಲ್ಡಿಗೆ ಯಾವಾಗ ಎಂಟ್ರಿ ಕೊಟ್ಟೆ ಅಂತ? ನಾನು ಡ್ಯಾನ್ಸ್ ಫೀಲ್ಡಿಗೆ ಪ್ರಾಪರ್ಟಿ ವಯ ಎಂಟ್ರಿ ಕೊಟ್ಟಿದ್ದು. ಹೌದು, ನಿಮ್ಗಳ ಡ್ಯಾನ್ಸಲ್ಲಿ. ಹೌದು, ಹತ್ರ ನನಗೆ ನೆನಪಿರಂಗೆ 11 ವರ್ಷ ಡ್ಯಾನ್ಸ್ ಫೀಲ್ಡಿಗೆ ಎಂಟ್ರಿ ಕೊಟ್ಟು ಕೊರಿಯೋಗ್ರಾಫರ್ ಆಗಿ 10 ವರ್ಷ. ಯಾಕಂದರೆ ಗರುಡ ಡ್ಯಾನ್ಸ್ ಕ್ಲಾಸ್ ಓಪನ್ ಆಗಿ 10 ವರ್ಷ ಆಗಿದೆ ಲೆಕ್ಕದಲ್ಲಿ. 2016 ಓಪನ್ ಆಗಿರೋದು. 2016 ಅಂದರೆ ಇವಾಗ 2026, ಕರೆಕ್ಟಾಗಿ 10 ವರ್ಷ ಆಗಿದೆ. 10 ವರ್ಷದಲ್ಲಿ ಏನು ಅಂತಂದರೆ, ನಾನು ಹೇಳಿದಲ್ಲ ಗರುಡ ಡ್ಯಾನ್ಸ್ ಅನ್ನೋ ಹೆಸರಿಗೆ ಒಂದು ಇತಿಹಾಸನೇ ಇದೆ ಅಂತ. ಅದು ಆ್ಯಕ್ಚುಲಿ ಆ ಹೆಸರಿಟ್ಟಿದ್ದು ನಮ್ಮಮ್ಮ. ಬಟ್ ಏನು ಅಂತಂದರೆ, ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡೋಕ್ಕಿಂತ ಮುಂಚೆ ಇವನು ಡ್ಯಾನ್ಸರ್ ಆಗಿದ್ದ. ಆ ಡ್ಯಾನ್ಸ್ ಕ್ಲಾಸ್ ಓಪನ್ ಆದ ತಕ್ಷಣ ಇಮ್ಮಿಡಿಯೇಟ್ ಕೊರಿಯೋಗ್ರಾಫರ್ ಆಗಿದ್ದೆ ಅಲ್ವ, ನಿನ್ನ ಕೊರಿಯೋಗ್ರಾಫರ್ ಆಗಿ ಎಂಟ್ರಿ ಕೊಟ್ಟ. ಅದಾದಮೇಲೆ ಒಂದಿಷ್ಟು ವರ್ಷ ಆದಮೇಲೆ ಸಪ್ರೇಟಾಗಿ ಒಂದು ಡ್ಯಾನ್ಸ್ ಕ್ಲಾಸ್ ಮಾಡ್ತೀನಿ ಅಂತ ಶಿವತಾಂಡವ ಅಂತ ರಿಂಗ್ ರೋಡಲ್ಲಿ ಓಪನ್ ಮಾಡ್ದೆ. ಅದಾದಮೇಲೆ ಮತ್ತೇನಾಯಿತು, ಅಲ್ಲಿ ರೋಡಿದ್ದೇನೋ ಪ್ರಾಬ್ಲಮ್ ಆಗಿ ಇಶ್ಯೂಸ್ ಆಗಿ ಡ್ಯಾನ್ಸ್ ಕ್ಲಾಸ್ನ ಕ್ಲೋಸ್ ಮಾಡಿ, ಅದಾದಮೇಲೆ ಮತ್ತೆ ನಮ್ಮ ಗರುಡಗೇನೆ ಬಂದು ಕಂಪ್ಲೀಟಾಗಿ ಇವನೇ ಹ್ಯಾಂಡ್ ಓವರ್ ತಗೊಂಡಿದ್ದ. ಅದಾದಮೇಲೆ ಅಲ್ಲಿ ಏನೋ ಒಂದು ಸಮಸ್ಯೆ ಆಗಿ ನಾನದು ಕಂಪ್ಲೀಟ್ ಸೇಲ್ ಮಾಡಿ ನಾನು ಬೆಂಗಳೂರಿಗೆ ಹೋದೆ. ಸೊ ಮತ್ತೆ ಡ್ಯಾನ್ಸ್ ಕ್ಲಾಸ್ ಈ ವಿಚಾರದಲ್ಲಿ ಏನು ಇದಾಗಲೇಬಾರ್ದು, ಒಂದು ಮಾಡಲೇಬೇಕು ಅಂತ ಪಣ ತೊಟ್ಟು, ಸ್ವಂತ ಜಾಗ ಇದು, ಇನ್ನೊಂದು ಮೆನ್ಷನ್ ಮಾಡ್ತಾ ಇದ್ದೀನಿ, ಸ್ವಂತ ಜಾಗ ಇದು. ಇವ್ರ ಅಪ್ಪಂದೇ ಸ್ವಂತ ಜಾಗದಲ್ಲೇ ಡ್ಯಾನ್ಸ್ ಕ್ಲಾಸ್ನ ಮಾಡಿರೋದು. ಸೊ ಆರಾಮ್ಸೆ ಯಾರು ಬೇಕಾದ್ರೂ ಬಂದು ಜಾಯ್ನ್ ಆಗ್ಬೋದು. ಏನಾದ್ರು ಹೇಳೋದಿದ್ರೆ ಹೇಳಪ್ಪ ಫೋನ್. ಜಾಗ ಅಂತ ಆಮೇಲೆ ಅಡ್ಮಿಷನ್ ತಗೊಡಿ ಅಂತ ಯಾಕೆ ಬಂದಿದ್ರೆ ಇಲ್ಲ, ಬಟ್ ನಮ್ಮ ತಲೆಯಲ್ಲಿ ಇನ್ವೆಸ್ಟ್ ಮಾಡಿದೀವಿ ಈಗ. ಹೌದು, ಬಟ್ ಅದೇ ಆ್ಯಕ್ಚುಲಿ ಅದಕ್ಕೂ ಹೇಳ್ಬೋದು, ಅಡ್ಮಿಷನ್ ಫೀಸು ತಗೊಳ್ಳೋದೂ ಇರ್ಬೋದಿತ್ತು. ಬಟ್ ಕಮ್ಯುನಿಟಿ ಅಂತ ಇರುತ್ತೆ, ಅಸೋಸಿಯೇಷನ್ ಪ್ರತಿಯೊಂದು ಕ್ಲಾಸಲ್ಲೂ ಇಷ್ಟು ತಗೊಳ್ಳೇಬೇಕು ಅಂತ ರೂಲ್ಸ್ ಇರೋದ್ರಿಂದ ತಗೊಳ್ಳೇಬೇಕಾಗತ್ತೆ. ಸೊ ಇನ್ನು ಬನ್ನಿ ಟ್ರೋಫೀಸ್ ಬಗ್ಗೆ ಮಾತಾಡೋಣ ಬರಪ್ಪ. ಸೊ ಟ್ರೋಫಿ ನಿಮಗೆ ತೋರಿಸ್ತೀನಿ ನೋಡಿ. ಇದೇನಿದೆ ಟ್ರೋಫಿಗಳು ಕಂಪ್ಲೀಟ್ ಗರುಡ ಡ್ಯಾನ್ಸ್ ಸ್ಟುಡಿಯೋಗೆ ಬಂದಿದ್ದು. ಪವನ ಹತ್ರ ಒಂದು ಎಷ್ಟು ಕಾಂಪಿಟೇಷನ್ಸ್ಗಳು ಅಟೆಂಡ್ ಮಾಡಿರ್ಬೋದು ಇದರಲ್ಲಿ? ನಾವೊಂದು 50 ಟೈಮ್ ಮಾಡಿದ್ದೀವಿ. ಅದರಲ್ಲಿ ಒಂದಿಷ್ಟು ಬಂದಿದೆ ಅಲ್ಲ? ಒಂದಿಷ್ಟು ಬಂದಿದೆ, ಇನ್ನೂ ಜಾಸ್ತಿ ಅಟೆಂಡ್ ಮಾಡಿದ್ದೀವಿ.
ಫಸ್ಟ್ ಒಂದು ಗರುಡ ಓಪನ್ ಆಗಿ ಒಂದು 3-4 ವರ್ಷ 3 ವರ್ಷ ಸೋಲು ಅನುಭವಿಸಿದೀವಿ. ಹೌದು, ಎಲ್ಲೂ ಅದ್ ನಿಜ. ನಾವು ಗೆಲ್ಲಿಲ್ಲ, ತುಂಬಾ ಕಡೆ ಸುತ್ತಿದ್ವಿ. ಆಮೇಲೆ ಆಟ ಹುಡುಗಾಟ ಅನ್ನೋದೊಂದು ಕಾನ್ಸೆಪ್ಟ್ ನ ತಗೊಂಡು ಇಲ್ಲಿ ಏನಿದೆ ಇಷ್ಟು ಟ್ರೋಫಿ ಅದೇ ಡ್ಯಾನ್ಸಿಗೆ ಬಂದಿರೋದು. ಇಲ್ಲ, ಆಮೇಲೆ ಇದು ಬಾಹುಬಲಿ ಇದೊಂದು ಒಂದೆರಡು ಮೂರು ಬಂದಿರ್ಬೋದು. ಹೌದು, ಈ ರೋಲಿಂಗ್ ಟ್ರೋಫಿ ಇದೊಂದು ಅದ್ ಬಿಟ್ರೆ ಕಂಪ್ಲೀಟ್ ಎಲ್ಲ ಕಪಲ್ ಡ್ಯಾನ್ಸ್ ಆಗಿರ್ಬೋದು. ಹೌದು, ಒಂದೆರಡು ಮೂರು ಅಷ್ಟೇ ಚೇಂಜಸ್ ಬಿಟ್ರೆ ಇಷ್ಟು ಟ್ರೋಫೀಸ್ಗಳು ಆಲ್ಮೋಸ್ಟ್ ಅದಕ್ಕೆ ಬಂದಿರೋದು. ಒಂಥರ ಅದು ಪೈಪಾಟ್ ಇದೆ ಈಗಲೂ ಹಾಕೋರೆ ಆಟ ಹುಡುಗ ನಾಟ ಫುಲ್ ಮಾಡ್ಬಿಡ್ತೀನಿ ಡ್ಯಾನ್ಸ್. ಆಕ್ಚುಲಿ ಏನು ಅಂತಂದ್ರೆ ಇವಾಗ ನಾನು ಪ್ರತಿ ಸಲನೂ ಹೇಳೋದು, ಇವಾಗ ಅಲ್ಲಿ ಏನು ಟ್ರೋಫಿಗಳಿದೆ, ನಾನು ಮಾಡಿರೋ ಕೊರಿಯೋಗ್ರಫಿ ಮತ್ತು ಇವ್ನು ಮಾಡಿರೋ ಕೊರಿಯೋಗ್ರಫಿನೇ ಇರೋದು. ಅದು ಬಿಟ್ಟರೆ ಇನ್ನು ಯಾರು ಮಾಡಿರೋ ಕೊರಿಯೋಗ್ರಫಿ ಆಗಲ್ಲ. ಸೊ ನಾನು ಇವ್ನು ಮಾಡಿರೋ ಕೊರಿಯೋಗ್ರಫಿ ಆದ್ರೂ ನಾನು ಏನು ಹೇಳ್ತೀನಿ, ಅದು ನಂದಲ್ಲ ಇವಂದಲ್ಲ ಅಂತೀನಿ. ಗರುಡ ಡ್ಯಾನ್ಸ್ ಕ್ಲಾಸ್ ಇದೆ ಕೊರಿಯೋಗ್ರಫಿ ಅಂತಾನೆ ಹೇಳೋದು ನಾನು. ಸೊ ಅದಾಗಾಗಿ ಕೊನೆಗೂ ಇಲ್ಲಿಗೆ ಗರುಡಗೆ ಬಂದು ಸೇರ್ತೀವಿ. ಆ್ಯಕ್ಚುಲಿ ಇನ್ನೊಂದು ತಿಂಗಳು ಲೇಟ್ ಆಗಿದ್ರೆ ನಮ್ಮ ಮನೆಗೆಲ್ಲ ತಗೊಂಡೋಗಿ ಇಡ್ತಾ ಇದ್ದೆ ನಾನು. ಸೊ ವಾಪಸ್ ಇಲ್ಲಿಗೆ ತಗೊಬಂದು ಇಟ್ವಿ. ಸೊ ಪವನ ಇವಾಗ ಏರೋಬಿಕ್ಸ್ ಆ್ಯಕ್ಚುಲಿ ಇನ್ನೊಂದು, ನಾನು ಇದರಲ್ಲಿ ಟೈಮಿಂಗ್ಸ್ ಏನು ಮೆನ್ಷನ್ ಮಾಡಲ್ಲ. ಇಲ್ಲಿ ಅವ್ರ ಫೋನ್ ನಂಬರ್ ಮೆನ್ಷನ್ ಮಾಡಿರ್ತೀನಿ, ಯಾರು ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಷನ್ ಕೊಡ್ತಾರೆ. ಬ್ಯಾಚ್ ವೈಸ್ ಇದೆ, ಏರೋಬಿಕ್ಸ್ ಇದೆ, ಡ್ಯಾನ್ಸ್ ಇದೆ. ಏರೋಬಿಕ್ಸಲ್ಲಿ ಏನೇನೆಲ್ಲ ಇದೆ ಪವನ? ಏರೋಬಿಕ್ಸಲ್ಲಿ ಜುಂಬಾ ಇದೆ, ಸ್ಟೆಪ್ ಬೋರ್ಡ್ಸು, ಆಮೇಲೆ ಬಾಲಿ ಏರೋಬಿಕ್ಸು, ಆಮೇಲೆ ಫ್ಲೋರ್ ವರ್ಕೌಟು, ಡಂಬಲ್ ವರ್ಕೌಟು, ಮೆಡಿಸಿನ್ ಬಾಲ್ ವರ್ಕೌಟು, ವೆಯ್ಟ್ ಲಾಸಿಗೆ ಕಂಪ್ಲೀಟ್ ವರ್ಕೌಟ್ಸ್ ಇರುತ್ತೆ. ಜೊತೆಗೆ ಡ್ಯಾನ್ಸು ಇರುತ್ತೆ, ಡ್ಯಾನ್ಸ್ ವಿತ್ ಜುಂಬಾ ಇರುತ್ತೆ. ಬಾಲಿ ಏರೋಬಿಕ್ಸ್ ಡ್ಯಾನ್ಸ್ ಮಿಕ್ಸ್ ಬರುತ್ತೆ. ಸದ್ಯಕ್ಕೆ ಈಗ ಜುಂಬಾ ಇಂದ ಸ್ಟಾರ್ಟ್ಅಪ್ ಮಾಡ್ತಾ ಇದೀವಿ, ಯಾಕಂದ್ರೆ ಇನ್ನ ಎಕ್ವಿಪ್ಮೆಂಟ್ಸ್ ಹಾಕಬೇಕು, ಸ್ಟೆಪೋರ್ಟ್ಸು ಮತ್ತೆ ಡಂಬಲ್ಸ್ ಎಲ್ಲ ಹಾಕಬೇಕು. ಸೊ 1 ಮಂತ್ ಜುಂಬಾ ಇಂದ ಸ್ಟಾರ್ಟ್ಅಪ್ ಮಾಡಿ ಹೋಗ್ತಾ ಸ್ಟೆಪ್ಪರ್ಸ್ ಹಾಕೋಕೆ ಪ್ಲಾನ್ ಆಗಿದೆ. ಸೊ ಅದೇ ಹೇಳ್ತಿರೋದು, ಏರೋಬಿಕ್ಸ್ ಅಲ್ಲಿ ಆಕ್ಚುಲಿ 2 ಬ್ಯಾಚ್ ಇದೆ. ಟೈಮಿಂಗ್ಸ್ ಗೊತ್ತಾಗಬೇಕಾದ್ರೆ ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಅದಾದ್ಮೇಲೆ ಮಕ್ಕಳಲ್ಲಿ 3 years ಅಬೌವ್ ಯಾರು ಬೇಕಾದ್ರೂ ಬಂದು ಜಾಯ್ನ್ ಆಗ್ಬೋದು. ಅದಕ್ಕೂ ಟೈಮಿಂಗ್ಸು ಬ್ಯಾಚಸ್ ಎಲ್ಲ ಇರುತ್ತೆ. ಇಲ್ಲಿ ನಂಬರ್ ಕೊಟ್ಟಿದ್ದೀನಿ, ಕಾಂಟ್ಯಾಕ್ಟ್ ಮಾಡಿ. ನಾನು ಅದೇ ಹೇಳ್ತಿಲ್ಲ ನೋಡಿ, ಪ್ರತಿಯೊಂದು ಇದ್ದಾವೆ ನಮ್ಮ ಡ್ಯಾನ್ಸ್ ಸ್ಟುಡಿಯೋದಲ್ಲಿ, ಪ್ರತಿಯೊಂದು ಇದೆ. ಅದೇ ಆ್ಯಕ್ಚುಲಿ ನಿಜ ಹೇಳ್ಬೇಕು, ಹಾಸನದಲ್ಲಿ ತುಂಬ ಒಳ್ಳೊಳ್ಳೆ ಡ್ಯಾನ್ಸ್ ಕ್ಲಾಸ್ಗಳಿದೆ, ನಾನು ಇಲ್ಲ ಅಂತ ಹೇಳಲ್ಲ. ಆದರೂ ನಮ್ಮ ಡ್ಯಾನ್ಸ್ ಕ್ಲಾಸೇ ನಮಗೆ ಬೆಸ್ಟ್. ಅದೇ ಹೇಳಲ್ಲ, ಎತ್ತವರಿಗೆ ಹೆಗ್ಣನೂ ಮುದ್ದು ಅಂತಾರಲ್ಲ. ಸೊ ಈ ಹೆಗ್ಣದಿದ್ದು ಹಿಂಗಲ್ಲ, ಅದೇ ಎತ್ತವರಿಗೆ ನೀನು ಅನ್ಕೋಬೇಡ, ನನಗೆ ಹೇಳ್ತಾವೆ ಈ ಭಾವ ಸರಿ ಇಲ್ಲ ಇವನು ಅನ್ಕೋಬೇಡ. ಆಮೇಲೆ ನಾನು ಹೇಳ್ತೇವೆ ಒಂದು ಗಾದೆ, ಇವಾಗ ಎತ್ತವರಿಗೆ ಹೆಂಗೆ ಹೆಗಣ ಮುದ್ದು. ಸೊ ನಮಗೆ ನಮ್ಮ ಡ್ಯಾನ್ಸ್ ಕ್ಲಾಸೇ ಬೆಸ್ಟು. ನಮ್ಮ ಇಡೀ ಹಾಸನದಲ್ಲಿ ನಮ್ಮ ಡ್ಯಾನ್ಸ್ ಕ್ಲಾಸೇ ನಮಗೆ ಬೆಸ್ಟು. ಸೊ ಟ್ರೋಫಿಗಳು ನೋಡಿದ್ದೀರಾ, ಸೊ ನಿಮಗೆ ಗೊತ್ತಿರುತ್ತೆ. ಈ ಒಂದು ವೀಡಿಯೋಸ್ಗಳೆಲ್ಲ ನಾನು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ ನಾನು. ಸೊ ಮಕ್ಳ ಪ್ರಮಾಣ ಈಗ ಯಾವುದಾದ್ರು ಒಂದು ಮಗುನ ಜಾಯಿನ್ ಮಾಡಿಸಿದ್ರೆ ಅವ್ರಿಗೆ ಯಾವ ಥರ ಟ್ರೈನಿಂಗ್ ಅಂತ ನಡೆಯುತ್ತೆ ಇಲ್ಲಿ? ನಾವು ಸ್ಟಾರ್ಟಿಂಗ್ ಮಕ್ಕಳು ಯಾವ ರೇಂಜ್ ಇದೆ ಅಂದರೆ ಬೇಸಿಕ್, ಅವಕ್ಕೆ ಮೈನ್ ಬೇಸಿಕ್ ಬೇಕಾಗುತ್ತೆ. ಡ್ಯಾನ್ಸ್ ಈಗ ಕೆಲವು ಮಕ್ಕಳಿಗೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದೆ, ಬೀಟ್ ಸೆನ್ಸ್ ಇರಲ್ಲ. ಇನ್ನು ಕೆಲವು ಮಕ್ಕಳಿಗೆ ಬೀಟ್ ಸೆನ್ಸ್ ಇರುತ್ತೆ ಬಟ್ ಡ್ಯಾನ್ಸ್ ಮಾಡೋಕೆ ಆಗ್ತಾರಲ್ಲ, ಇಂಟ್ರೆಸ್ಟ್ ಇರುತ್ತೆ. ಸೊ ನಾವು ಬೇಸಿಕಿಂದನೇ ಟ್ರೈನ್ ಅಪ್ ಮಾಡೋದು. ಯಾವುದೇ ಏನೇ ಇದ್ರು ಬೇಸಿಕಿಂದ ಟ್ರೈನ್ ಅಪ್ ಮಾಡ್ತೀವಿ. ಫಸ್ಟ್ ಬೇಸಿಕ್ ಕೊಟ್ಟು, ಬೇಸಿಕ್ ಆದಮೇಲೆ ಡ್ಯಾನ್ಸ್ ಅವ್ರಿಗೆ ಏನು ಟ್ರೈನ್ ಮಾಡ್ಬೋದು, ಅವ್ರನ್ನ ಯಾವ ರೇಂಜಿಗೆ ಟ್ರೈನ್ ಮಾಡ್ಬೋದು ಆ ಥರ ಡಿಪೆಂಡ್ ಆಗಿ. ಸೊ ಬೇಸಿಕ್ಸ್ ಇಂದನೇ ಮೇನ್, ಬೇಸಿಕ್ ಇಂಪಾರ್ಟೆಂಟ್. ಬೇಸಿಕ್ ಇಲ್ಲದಿದ್ದರೆ ಕಷ್ಟ. ಸೊ ಬೇಸಿಕ್ಕಿಂದನೇ ಹೇಳ್ಕೊಡ್ತಾರೆ. ಆಲ್ರೆಡಿ ತುಂಬಾ ಕಾಲ್ಸ್ಗಳು ಬರ್ತಾಯಿದೆ. ಅಡ್ಮಿಷನ್ಸ್ ಓಪನ್ ಆಗಿದೆ. ಈ ವಿಡಿಯೋ ಓಪನ್ ಆಗಿ ನೆಕ್ಸ್ಟ್ ಡೇ ಅಪ್ಲೋಡ್ ಆಗ್ತಿರೋದ್ರಿಂದ ಆಲ್ರೆಡಿ ಲಿಮಿಟೆಡ್ ಅಡ್ಮಿಷನ್ಸ್. ಅದೇ ಹೇಳ್ತಾ ಇರೋದು, ಬೇಗ ಜನ ಏರೋಬಿಕ್ಸ್ ಆದರೆ ಡ್ಯಾನ್ಸ್ ಆದರೆ 20 ಜನ ಅದ್ರ ಮೇಲೆ ಹಾಕೊಳ್ಳೋದಿಲ್ಲ. ಸೊ ಬೇಗ ಅಡ್ಮಿಷನ್ ಆಗಿ ಬೇಗ ಜಾಯ್ನ್ ಆಗಿ. ಇದು ಹೇಳೋದು ಮರ್ತಾಯಿತ್ತು, ನೀವೇನಾದ್ರು ಈ ವಿಡಿಯೋ ನೋಡ್ತಿರೋರು ಏನಾದರೂ MG ರೋಡಲ್ಲಿ ಇದ್ದಿದ್ದು ಗರುಡ ಡ್ಯಾನ್ಸ್ ಕ್ಲಾಸ್ ಇದ್ದು ಸ್ಟೂಡೆಂಟ್ಸು, ಏರೋಬಿಕ್ ಸ್ಟೂಡೆಂಟ್ಸು, ಡ್ಯಾನ್ಸ್ ಸ್ಟೂಡೆಂಟ್ಸ್, ಅಥವಾ ರಿಂಗ್ ರೋಡಲ್ಲಿ ಇದ್ದಿದ್ದು ಶಿವ ತಾಂಡವದ್ದು ಏರೋಬಿಕ್ ಸ್ಟೂಡೆಂಟ್ಸ್ ಅಥವಾ ಡ್ಯಾನ್ಸ್ ಸ್ಟೂಡೆಂಟ್ಸ್ ಆಗಿದ್ದರೆ ನಿಮಗೆ ಅಡ್ಮಿಷನ್ ಫೀಸ್ ಅನ್ನೋದೇ ಇರಲ್ಲ. ಯಾಕೆಂದರೆ ನೀವು ಆಲ್ರೆಡಿ ಜಾಯ್ನ್ ಆಗಿದ್ದೀರಾ. ಸೊ ಡೈರೆಕ್ಟ್ ಫೀಸ್ ಕೊಟ್ಟೆ ನೀವು ಜಾಯ್ನ್ ಆಗ್ಬೋದು. ಸೊ ಇಲ್ಲಿ ನಂಬರ್ ಕೊಟ್ಟಿದ್ದೀನಿ, ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಅಡ್ರೆಸ್ಸು ತುಂಬ ಸಿಂಪಲ್ಲು, ಹೊಸ ರಾಯಲ್ ಅಪೋಲೋ ಸ್ಕೂಲ್, ಇಂಟರ್ನ್ಯಾಷನಲ್ ಸ್ಕೂಲ್ ಎದುರುಗಡೆನೇ ಇರೋದು. ಬೇಗನೆ ಬಂದು ಜಾಯ್ನ್ ಆಗಿ. ಸೊ ನೋಡಿದ್ರಲ್ಲ, ಎಷ್ಟು ನೀಟಾಗಿ, ಎಷ್ಟು ಡೀಟೇಲ್ಡಾಗಿ ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದೀವಿ. ಸೊ ಇನ್ನೇನಿಲ್ಲ, ಇನ್ನು ಸಂಜೆ ಈಗ ನಾನು, ನನ್ನ ಬೇಬಿ, ನನ್ನ ಮಗಳು ಹಿಂಗೆ ರೆಡಿಯಾಗಿದ್ದೀವಿ ಸಂಜೆ ಪ್ರೋಗ್ರಾಮ್ಗೆ, ಡ್ಯಾನ್ಸ್ ಕ್ಲಾಸ್, ಇವ್ರ ತಮ್ಮನ ಡ್ಯಾನ್ಸ್ ಕ್ಲಾಸ್ ಓಪನಿಂಗಿಗೆ. ಈಗ ಒಳಗಡೆ ಎಲ್ಲ ಲೇಡೀಸ್, ಮಹಿಳಾ ಏನು ಹೇಳ್ತಾರೆ ಸಂಘ ಫುಲ್ ಸೇರ್ಕೊಂಡವ್ರೆ. ನಮ್ಮ ಅತ್ತೆದು ಗ್ಯಾಂಗ್ ಸೇರ್ಕೊಂಡಿದೆ. ಏನದು ಹೆಸರು, ಅಗ್ನಿಹೋತ್ರ ಅಂತ ಮಾಡ್ತಿದ್ದಾರೆ, ಹೋಮ ಟೈಪ್ ಮಾಡ್ತಿದ್ದಾರೆ. ಸೊ ಬನ್ನಿ ತೋರಿಸ್ತೀನಿ ಅದನ್ನೆಲ್ಲ. ಅಷ್ಟೇ. ನೀನು ಪಾಪನ ಇಟ್ಕೋ ನೀನು. ಓಕೆ, ಈಗ ನಾನು ತೋರಿಸ್ತೀನಿ. ನಿನ್ನ ಕೆಲಸ ಮುಗಿದ ಸೈಡಿಗೆ ನಡಿ. ಇದೆಲ್ಲ ಅವ್ನು ಮಾಡ್ತವನೇ ಅಂತ ಅನ್ಕೊಂಡ್ರ? ಜ್ಯೇಷ್ಠ ಹೋಗಿ ಶ್ರಾವಣ ಹೋಗಿ, ಆಮೇಲೆ ಏನು ಬರುತ್ತೆ, ಅವಳು
ಟಾಪಲ್ಲೆಲ್ಲ ಕೆಳಗೆ ಬರ್ತಾಳೆ, ಅವಾಗ ಏರಿರ್ತಲ್ಲ ಸ್ವಲ್ಪ ಇಳಿಯತ್ತೆ, ಅದಕ್ಕೆ ಹಿಂಗೆ ಆಡ್ತಾಳೆ. ಓಕೆ, ಒಳಗಡೆ ಅಗ್ನಿಹೋತ್ರ ಪೂಜೆ ಸ್ಟಾರ್ಟ್ ಆಗಿದೆ. ಯಾವ ಥರ ಅಂತ ತೋರಿಸ್ತೀನಿ ನೋಡಿ. ಸೊ ನೋಡಿದ್ರಲ್ಲ ಹೇಗೆ ಪೂಜೆ ಹೋಮ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿಕೊಟ್ರು. ಇನ್ನೂ ನಡೀತಾನೆ ಇದೆ, ಬಟ್ ಪೂರ್ತಿ ವಿಡಿಯೋ ತೋರ್ಸೋಕ್ಕಲ್ಲ, ನಿಮಗೆ ಗೊತ್ತು, ನೀವೇ ನೋಡೋಲ್ಲ. ಹಾಗಾಗಿ ಸೊ ಇದಾದ ತಕ್ಷಣವೇ ಒಂದು ಟೇಪ್ ಕಟ್ಟಿಂಗ್ ಇದೆ. ಸೊ ನೆಕ್ಸ್ಟ್ ಟೇಪ್ ಕಟ್ಟಿಂಗ್ ಬರುತ್ತೆ ನೋಡಿ. ಬನ್ನಿ ಎಲ್ಲ ಒಳಗೆ. ಇವ್ರು ಅದೇನದು ಮಾಡಿದ ಟೇಪ್ ಕಟ್ ಮಾಡಿದ್ರೆ ನೀನೇನೋ ಟೇಪ್ ಕಟ್ ಮಾಡಿದ್ರೆ ಹಿಂಗೆ ಅನ್ನಿಸ್ತು. ನಿಂಗೆ ಗೊತ್ತಿತ್ತಾ? ಸತ್ಯಾಗಲೂ ಗೊತ್ತಿಲ್ಲ ಕೊಡಿಲಿ. ಆ್ಯಕ್ಚುಲಿ ಅದಕ್ಕಿಂತ ಮುಂಚೆ ಏನು ಅಂತಂದರೆ ಅಲ್ಲಿಗೆ ವೀಡಿಯೋ ಸ್ಟಾಪ್ ಮಾಡಿದ್ವಿ. ಟೇಪ್ ಕಟ್ ಆದ ತಕ್ಷಣ ವೀಡಿಯೋ ಸ್ಟಾಪ್ ಮಾಡಿದ್ವಿ. ಅದರಿಂದ ಕಂಟಿನ್ಯೂ ಮಾಡಿಲ್ಲ. ಅಂದರೆ ಯಾರ್ಯಾರು ಬರ್ತಾರೆ ಅದು ಯಾವುದೂ ತೋರ್ಸೋಕೆ ಹೋಗಿಲ್ಲ, ಯಾಕಂದರೆ ಇನ್ನೂ ತುಂಬ ಎಳ್ದಂಗೆ ಆಗುತ್ತೆ ಅನ್ನೋಕ್ಕೆ ಅಲ್ಲಿಗೆ ಸ್ಟಾಪ್ ಮಾಡಿದ್ವಿ. ಇವಾಗ ಹೇಳ್ತೀನಿ, ಏನೋ ಒಂಥರ ನಂಗೆ ಇಮ್ಯಾಜಿನೇಷನ್ ತಲೆಯಲ್ಲೇ ಇಲ್ಲ. ನಾನು ಅವನ ಹತ್ರ ಕೇಳಿದೆ, ಅವನ ಟೇಪ್ ಕಟ್ ಮಾಡಿಸ್ತೀಯಲ್ಲ, ಯಾರ ಕೈಯಲ್ಲಿ ಮಾಡಿಸ್ತಿದ್ಯಾ, ಏನು ಪ್ಲ್ಯಾನಿಂಗ್ ಇದೆ ಅಂತ ಕೇಳಿದೆ. ಅವನಿದ್ದವನೇನಂದ, ನನ್ನ ಮಗಳು, ಅಮ್ಮ ಮತ್ತು ನನ್ನ ಹೆಂಡತಿ ಕೈಯಲ್ಲಿ 3 ಜನರ ಕೈಯಲ್ಲಿ ಮಾಡ್ತಿದ್ದೆ ಅಂತ ಅಂದ. ಹೌದಾ, ಸರಿ ಬಿಡು, ಓಕೆ ಅಂತ ನಾನೇ ಟೇಪೆಲ್ಲ ಅಂಟಿಸಿದ್ದು. ಹೌದಾ, ಮತ್ತೆ ಅನ್ಸಿದ್ದು ಆ ಕಡೆದು ಬಾಗಿಲು ತೆಗೆದು ದೊಡ್ಡದಾಗ. ಸೊ ನಾನು ಟೇಪೆಲ್ಲ ಅಂಟಿಸ್ದವನೇ ನಾನು. ಆಮೇಲೆ ಕೊನೆ ನನ್ನ ಕೈಯಲ್ಲೇ ಅವ್ನು ಕೊಟ್ಟ ತಕ್ಷಣ ಪಾಪಂಗೆ ನೀಡ್ಕೊಂಡು, ಆ್ಯಕ್ಚುಲಿ ಆ ಪಾಪು ಏನಿದೆಯಲ್ಲ ನನ್ನ ಬಾಮೈದನ ಪಾಪು ಅದು. ಸೊ ಹೇಳಬೇಕಲ್ಲ, ಆಮೇಲೆ ನಮ್ಮ ಪಾಪು ಅಂತ ಅನ್ಕೊಳಕ್ಕಿದ್ದಾರೆ. ಸೊ ನನ್ನ ಬಾಮೈದನ ಪಾಪು ಅವ್ರ ಪಾಪು ಕೈಯಲ್ಲಿ ಕಟ್ ಮಾಡಿಸಿದ್ದು. ಸೊ ಅವಾಗ ನಾನು ನಮ್ಮ ಅತ್ತೆ ಮಾವನು ಎಳ್ಕೊಂಡೆ ನಾನು. ಸೊ ಕಟ್ ಮಾಡ್ತಾಯಿದ್ದೆ. ಏನೋ ಒಂಥರ ನಂಗೆ ಒಳಗೆ ಏನೋ ಒಂಥರ ಫೀಲ್ ಆಯ್ತು, ಒಂಥರ ಭಾವುಕ ಆದಂಗೆ ಆಯಿತು. ಬಟ್ ಯಾರ ಹತ್ರನೂ ತೋರಿಸ್ಕೊಳಕ್ಕೆ ಹೋಗಿಲ್ಲ ನಾನು. ಒಂಥರ ನಂಗೆ ಅದೊಂಥರ ಸರ್ಪ್ರೈಸ್ ಆದಂಗೆ ಆಯಿತು ನಂಗೆ ಅದು. ಸೊ ಆಮೇಲೆ ಅಷ್ಟೇ. ಅದಾದಮೇಲೆ ನಾನು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಅಲ್ಲಿಗೆ ಸ್ಟಾಪ್ ಮಾಡಿದೆ ನಾನು. ಮತ್ತೆ ಓಕೆ, ಗಿಫ್ಟ್ ಓಕೆ, ಗಿಫ್ಟ್ ತಂದಿದ್ದೀವಿ. ಆ್ಯಕ್ಚುಲಿ ಈ ಗಿಫ್ಟಲ್ಲಿ ಏನಿದೆ ಅಂತಂದರೆ ಅವನಿಗೆ ಯೂಸ್ ಆಗೋಂಥದ್ದು. ಇವಾಗ ಅವನು ಡ್ಯಾನ್ಸ್ ಫೀಲ್ಡಲ್ಲಿ ಇರೋದ್ರಿಂದ ಅವನಿಗೆ ಯೂಸ್ ಆಗೋಂಥದ್ದೇ ಗಿಫ್ಟ್ನ ತಂದಿದ್ದೀವಿ. ಏನಂತ ಗೆಸ್ ಮಾಡಿ. ಓಕೆ, ಕರಿಯೋಣ ಅವನ. ಓಕೆ, ಮಕ್ಕನ ಕಡೆಯಿಂದ ಗಿಫ್ಟ್ ಓಪನಿಂಗಿಗೆ ಆಲ್ ದಿ ಬೆಸ್ಟ್. ಒಳ್ಳೇದಾಗ್ಲಿ. ಏನಿದೆ ಅಂತ ತೋರಿಸು. ಶೂಸು ಆಯ್ತು. ಅದು ಸರಿ, ಇವಾಗ ಹೇಳು, ಏನಕ್ಕೆ ಟೇಪ್ ಕಟ್ ಮಾಡಿಸ್ಬೇಕಂತ ಅನ್ನಿಸ್ತಾ ನಿಂಗೆ? ಏನಂಗೆ ಅದಾಗ ಹಂಗೆ ಇತ್ತು ಮನ್ಸಲ್ಲಿ. ಅದಕ್ಕೆ ಏನು ಕಾರಣ ಏನಿಲ್ಲ, ಅದಕ್ಕೆ ನನಗೆ ಇತ್ತು. ನನ್ನ ಕೈಲ ಮಾಡಿಸ್ಬೇಕಾದ್ರೆ ಹೇಳ್ಬಾರ್ದು ಲಾಸ್ಟಿಗೆ ಹೇಳ ಅಂತ. ನೀನು ಹಾಗೆ ಬಂದು ಯಾರ ಕೈಲಿ ಮಾಡಿಸ್ತೀನಿ ನಾನೇ ಕೇಳ್ತಿದ್ದೆ. ಮಗಳು, ಅಮ್ಮ ಮತ್ತೆ ಹೆಂಡತಿ ಕೈಲಿ ಮಾಡಿಸ್ತೀನಿ ಅಂತ ಅಂದ. ಭಾವಕ್ಕಾಗಿ ಬಾತ್ರೂಮ್ ಅಲ್ಲಾಗ ಅಳ್ತಿದ್ದ ಅವನು. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಒಳ್ಳೆದಾಗಿ, ಸಕ್ಸಸ್ ಆಗಲಿ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ಈ ವಿಡಿಯೋದಲ್ಲಿ ನನ್ನ ಮಗಳು ಒಳ್ಕೊಂಡಿದ್ದು. ಇವ್ರ ತಮ್ಮನ ಡ್ಯಾನ್ಸ್ ಕ್ಲಾಸ್ ಓಪನ್ ಆಗಿದ್ದು.
ನನ್ನ ಕೈಯಲ್ಲಿ ಟೇಪ್ ಕಟ್ ಮಾಡಿಸಿದ್ದು. ಹೌದು ಹೌದು. ಸೊ ಕಂಪ್ಲೀಟ್ ವ್ಲಾಗ್ ಐ ಥಿಂಕ್ ನಿಮಗೆ ಬೋರ್ ಓಡಿಸೋದು ಎಷ್ಟಾಗತ್ತೆ ಅಷ್ಟು ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದೀವಿ ಅಂತ ಆಮೇಲೆ ಅನ್ಕೊಂಡಿದ್ದೀನಿ. ನಾನು ಸ್ಟೈಲ್ ಮಾಡಿದ್ದು ಓ ಅದಿಲ್ಲ, ಅದು ಬೇರೆ ವಿಡಿಯೋ ಕಣೆ ಅದು ಯೂಟ್ಯೂಬ್ನಲ್ಲಿ. Okay. ಆಮೇಲೆ ಇನ್ನೇನಿಲ್ಲ. ಸೊ ಇದೇ ಥರ ಬ್ಲಾಗ್ಸ್ಗಳು ಮಾಡ್ತಾನೆ ಇರ್ತೀವಿ. ನಿಮಗೆ ಎಂಟರ್ಟೈನ್ಮೆಂಟ್ ಕೊಡೋಕ್ಕೆ ಎಷ್ಟಾದಷ್ಟು ಪ್ರಯತ್ನ ಪಡ್ತೀವಿ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್. ಬಾಯ್.